நம்ம ஊர்ல எது பண்ணாலும் கெத்தா மாசா தான் பண்ணுவோம்ல. சினிமா ஆக்ஷன்ல ஆரம்பிச்சு கட்ல முடியும். இங்க கட் பண்ண அப்புறம் தான் மெயின் ஆக்ஷன். இந்த கிச்சன் பல சவால்களோட வேற வைப்ல இருக்கும். யார் வின் பண்றான்னு பார்ப்போம். வெல்கம் டு செலிபிரிட்டி மாஸ்டர் ஷெஃப் தமிழ். ನಮಸ್ಕಾರ ವೀಕ್ಷಕರೇ. ಶ್ರೀಲಂಕಾ ವರ್ಸಸ್ ಭಾರತ ಕೊಲಂಬೋದಲ್ಲಿ ನಡೆದಂತ 2ನೇ ಟೆಸ್ಟ್ ಪಂದ್ಯದ 4ನೇ ದಿನದ ಹೈಲೈಟ್ಸ್ಗೆ ಸ್ವಾಗತ. ಬನ್ನಿ ಆಕ್ಷನ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಸಕಲ ಸಿದ್ಧತೆಗಳೊಂದಿಗೆ ಭಾರತ ತಂಡ ಇಲ್ಲಿ ಕಣಕ್ಕಿಳಿತಾ ಇದ್ರೆ ಸರ್ವೈವಲ್ಗಾಗಿ ಹೋರಾಟ ಮಾಡ್ತಿರುವಂತಹ ಸೋನಲ್ ಹಾಗೂ ಕುಮಾರ. 2 ಮ್ಯಾಕ್ಸಿಮಮ್ ಅನ್ನ ಗಳಿಸಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. 6 ಬೌಂಡ್ರೀಸ್ ಇದೆ. ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ರವೀಂದ್ರ ಜಡೇಜಾ ಪ್ರೊಸೀಡಿಂಗ್ಸ್ ನ ಶುರು ಮಾಡುವಂತ 2 ಡೆಲಿವರಿಗಳು ಕೂಡ ಬಾಕಿ ಇದ್ವು ಅವ್ರದ್ದು. ನಿನ್ನೆಯ ದಿನದಾಟ ಮುಗಿದಾಗ ಅದನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಓವರ್ನ ಸ್ಟ್ರೈಕ್ ನಲ್ಲಿ ಫಸ್ಟ್ ಬಾಲ್ ಕುಮಾರ್ ಅವ್ರಿಗೆ ರವೀಂದ್ರ ಜಡೇಜಾ ಇಂದ ನೆಗೆಟ್ ಮಾಡಿದ್ದಾರೆ. ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ನಾನು ಸುಮಂತ್ ಭಟ್, ನನ್ನ ಜೊತೆಗಿದ್ದಾರೆ ಎಚ್ ಎಸ್ ಶರತ್. ಮುಂದಿನ ಓವರ್ ನಲ್ಲಿ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತಾ ಫಾಸ್ಟ್ ಬೌಲರ್ ಏನಾದರೂ ಬಂದುಬಿಟ್ರೆ ಅವ್ರಿಗೂ ಹಬ್ಬ ನಮಗೂ ಹಬ್ಬ ಮಾತಾಡೋದಕ್ಕೆ. ಸರ್ವೈವ್ ಆಗಿದ್ದಾರೆ. 265ಕ್ಕೆ 8 ಶ್ರೀಲಂಕಾ. ಅಡ್ವಾಂಟೇಜ್ ಆಗಿ ತಗೊಳ್ಳೋಣ ಆ ಒಂದು ನಿಟ್ಟಿನಲ್ಲಿ ಸ್ಪಿನ್ನರ್ಸ್ ನ ಕರ್ಕೊಂಡು ಬಂದಿರೋದು. ಅಪ್ಪೀಲ್ ಜೋರಾಗಿದೆ. ಇಲ್ಲಿ ಮೊದಲನೇ ವಿಕೆಟ್ ಬರುತ್ತಾ? ಯಸ್, ಮೊದಲನೇ ವಿಕೆಟ್ ಪಡ್ಕೊಂಡಿದ್ದ ಶಾರಾನ್ ಜೈನ್ ಅವರು. ಬಟ್ ಇಲ್ಲಿ ಅಂಪೈರ್ಗೆ ಪ್ರಶ್ನೆ ಕೇಳಿದ್ದಾರೆ, ಡೆಬ್ಯೂ ವಿಕೆಟ್ ಪಡ್ಕೋತಾರ ಶಾರಾನ್ ಜೈನ್. ಬಟ್ ಖಂಡಿತ ನೆನೆ ಕೂಡ ಅದೇ ರೀತಿ ಆಗಿತ್ತು ಇಲ್ಲಿ. ಬಟ್ ಹೇಗೆ We get a front on, please. Ball tracking coming up now, Hassan. Impact is in line. Missing the wickets, going over the top. Hassan, I'll get you to overturn your decision to not out. I'll let you know when you're on screen. Hassan, you're on screen now. ನಾಟ್ ಔಟ್ ಅಂತಾರೆ ಇಲ್ಲಿ ಟಿವಿ ಅಂಪೈರ್. ಹೈಟ್ ಸಿಕ್ಕಾಪಟ್ಟೆ ಇತ್ತು ಅಂತ ಬೌನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಬಟ್ ಅದೃಷ್ಟ ಇನ್ನೂ ಖುಲಾಯಿಸಿ ಆರು ಹೋಗುತ್ತಾ ಇಲ್ಲೇ. ಖಂಡಿತ ಇಲ್ಲೇ ನಾನು ರೆಡಿ ಇದೀನಿ ಅಂತ ತೋರಿಸ್ತಾ ಇರೋದು ಸೋನಾಲ್. ಇದ್ರ ಜೊತೆಗೆ 90. ಶಾರ್ಟ್ ಡೆಲಿವರಿ ತಗೊಳ್ಳಿ. ಇನ್ನೊಂದು ಬೌಂಡ್ರಿ. ಬಿರುಸಾದ ಆರಂಭ ಇಲ್ಲಿ ಶ್ರೀಲಂಕಾಗೆ. 97ಕ್ಕೆ ಮೂವ್ ಆಗಿದ್ದಾರೆ. ಇನ್ನೂ ಒಂದು ಡೆಲಿವರಿ ಬಾಕಿ ಇದೆ ಓವರ್ನಲ್ಲಿ. ಶಾರ್ಟ್ ಡೆಲಿವರಿ, ಶತಕ ಬರುತ್ತೆ. ಪಾರ್ಟ್ನರ್ಶಿಪ್ ಕೂಡ 50 ಕಂಪ್ಲೀಟ್ ಮಾಡುತ್ತೆ. ಎಂಥ ಒಳ್ಳೆ ಸಾಧನೆ ಇಲ್ಲಿ ಸೋನಾಲ್ ದಿನುಷಾ. ಟೇಕ್ ಅ ಬಾಲ್. ಓ, ಬಿಗ್ ಶಾಟ್ ಆಡ್ತೀನಿ ಅಂತ ಏನ್ ಬ್ಯಾಟ್ ಬೀಸಿದ್ರು ಅದು ಫಲಕಾರಿ ಕೂಡ ಆಗಿದೆ ಇಲ್ಲಿ ಕುಮಾರಾಗೆ. ಸಿಕ್ಕಾಪಡೆ ಪ್ರೆಡಿಕ್ಟಬಲ್ ಆಗ್ತಿದಾರ. ಇಲ್ಲೊಂದು ವಿಕೆಟ್ ಖಂಡಿತವಾಗ್ಲು ಸಾರಾಂಶ್ ಜೈನ್ ಅವ್ರಿಗೆ ಟೆಸ್ಟ್ ಕರಿಯರ್ ನಲ್ಲಿ ಮೊಟ್ಟ ಮೊದಲ ವಿಕೆಟ್. ಆ ವಿಕೆಟ್ ನ ಹೆಸರು ಕುಮಾರ. ಬಂದಿರೋ ವಿಕೆಟ್, ಆಲ್ ಔಟ್ ಆಗಿದ್ದಾರೆ ಶ್ರೀಲಂಕಾ. 2ನೇ ವಿಕೆಟ್ ಸಾರಾಂಶ್ ಜೈನ್ಗೆ. ನಿನ್ನೆಯಿಂದ ಏನ್ ಪ್ರಯತ್ನ ಪಡ್ತಾ ಇದ್ರು, ವಿಕೆಟ್ ಲೆಸ್ ಆಗಿ ಹೋಗಿದ್ರು. ಇವತ್ತು ಬರ್ತಾ ಇದ್ದಂಗೆ ಉಳಿದಂತಹ 2 ವಿಕೆಟ್ಸ್ ನ ತಾವೇ ಪಡ್ಕೊಂಡಿದ್ದಾರೆ. ಕಮ್ಮಿಲ ಮಿಶಾರ ಡೆಬ್ಯೂ ಮಾಡ್ತಾ ಇದ್ದಂಥವ್ರು ಆದರೆ ಇವರು ಲಹಿರು ಉದಾರ. ಓಹೋ, ಕಣ್ಮುಚ್ಕೊಂಡು ಬೀಸಿದ್ರು. ಅದಕ್ಕೇನೆ ಔಟ್ ಆಗಿದ್ದಿಲ್ಲಿ. ಫೀಲ್ಡರ್ ಅಂತೂ ಕಣ್ಣು ಮುಚ್ಚಲಿಲ್ಲ, ಕರೆಕ್ಟಾಗಿ ಕಣ್ಣು ತೆಗೆದು ಹಿಡಿದ್ರು ಕ್ಯಾಚಿನ. ನೋಡಲೇ ಇಲ್ಲ, ಬಾಲ್ ಮೇಲೆ ಕಣ್ಣು ಇರಲಿಲ್ಲ ನೋಡಿ, ಗಮನಿಸ್ಬೋದು. ಒಂಥರ ಒಳ್ಳೆ ಬಾಲ್ ಇದು, ರೈಸ್ ಆಗೋಯ್ತು ನೋಡಿ. ಎಲ್ಲೋ ನೋಡಲೇ ಇಲ್ಲ, ಬಾಲೇ ನೋಡಲಿಲ್ಲ, ಅವಾಯ್ಡ್ ಮಾಡೋ ಥರ ಇತ್ತು. ಅವಾಯ್ಡು ಮಾಡಲಿಲ್ಲ, ಹೊಡಿಲೂ ಇಲ್ಲ. ಸೊ ಇದು ಒಂಥರ ಕೆಟ್ಟ ಡಿಸ್ಮಿಸಲ್ಲೇ ಅಂತಲೇ ಹೇಳ್ಬೋದು. ಬೇಜಾರಾಗಿರುತ್ತೆ ಪಾಪ, ಆಗುತ್ತೆ ಕೆಲವೊಮ್ಮೆ ಅಷ್ಟೊಂದು ಫೋಕಸ್ ಇಲ್ಲದೆ ಇದ್ದಾಗ. ಆನ್ ದ ಲೆಗ್ಸ್ ಹಾಕಿದ್ರೆ ಸುಲಭವಾಗಿ ಬೌಂಡ್ರಿ ಗಳಿಸ್ಕೊಂಡ್ರು. ಥ್ರೂ ಮಿಡ್ ವಿಕೆಟ್. ಸುಲಭದ ತುತ್ತು ಇದು ಕಾಲ್ಗೆ ಹಾಕಿದಾಗ ಯಾವುದೇ ಏಷ್ಯನ್ ಬ್ಯಾಟರ್ಗೆ. ಸ್ಲಾಕ್ ಸ್ವೀಪ್ ಹೊರಗೆ ಬಂದಿದೆ.
ಅದಕ್ಕೆ ಬೌಂಡ್ರಿ ಕೂಡ ಸಿಕ್ಕಿದೆ. ಅಂಡ್ ಇಲ್ಲಿ ಬೌಂಡ್ರಿ ಬಂದಿದೆ. ಬಿಗ್ ಶಾಟ್, ಸ್ಲಾಕ್ ಸ್ವೀಪ್, ಒನ್ ಬೌನ್ಸ್ ಬೌಂಡ್ರಿ. ಸಖತ್ತಾಗಿ ಪಿಕ್ ಮಾಡಿದ್ರು. ಸೌಂಡ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಮಿಡ್ಲ್ ಆಫ್ ದ ಬ್ಯಾಟ್ ಇಂದ ಬಂದಿರೋದು. ಮತ್ತೊಮ್ಮೆ ಪ್ರಯೋಗ ಮಾಡಿದ್ದಾರೆ. ಈ ಬಾರಿ ಟಾಪ್ ಎಡ್ಜ್ ಫೀಲ್ಡರ್ ಅದರ ಅಡಿ ಬರ್ತಾರ. ಎಂಥ ಅಟೆಂಪ್ಟ್ ಇತ್ತು ಇಲ್ಲಿ. ಪಡ್ಕೊಂಡಿದ್ರೆ ಒಂದು ಅತ್ಯದ್ಭುತ ಕ್ಯಾಚ್ ಆಗಿರೋದು. ಮೊಹಮ್ಮದ್ ಸಿರಾಜ್ ಗಾಯಗೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ನೋವಲ್ಲಿರೋ ಹಕ್ಕ ಕಾಣಿಸ್ತಾ ಇದ್ದಾರೆ. ಅಗೇನ್ಸ್ಟ್ ದ ಸ್ಪಿನ್ ರಿಸ್ಕಿ ಅಂತ ಹೇಳ್ತಾ ಇದ್ವಿ. ಮತ್ತೊಮ್ಮೆ ಆ ರಿಸ್ಕ್ ನ ತಗೊಂಡಿದ್ರು ಇಲ್ಲಿ ಮಿಶಾರಾ. ಬ್ರಿಲಿಯಂಟ್ ಎಫರ್ಟ್ ಮೊಹಮ್ಮದ್ ಸಿರಾಜ್ ಕಡೆಯಿಂದ. ಜಸ್ಟ್ ಹಿಡಿಬೇಕಾಯಿತು. ಫುಲ್ ಏರ್ನಲ್ಲಿದ್ರು ನೋಡಿ ಇಲ್ಲಿ. ಅದ್ಭುತವಾದ ಒಂದು ಎಫರ್ಟ್ ಇಲ್ಲಿ ಸಿರಾಜ್ ಕಡೆಯಿಂದ. ಫುಲ್ ಲೆಂತ್ ಡೈವ್ ಹಾಕಿದ್ದಾರೆ. ಯಾಕಂದರೆ ಅದು ಸರಿಯಾಗಿ ಕನೆಕ್ಟ್ ಆಗಲಿಲ್ಲ. ಸೊ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗದೇ ಇದ್ದಾಗ ನಿಮಗೆ ಗೊತ್ತಾಗೋದಿಲ್ಲ ಎಲ್ಲಿಗೆ ಬರ್ತದೆ ಬಾಲು ಅಂತ. ಒಂದು ಮಿಸ್ ಟೈಮ್ ಆಗಿರುವಂಥ ಒಂದು ಶಾಟು. ಸೊ ಎಫರ್ಟ್ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಹೌದು, ಬೇಜಾರು ಆಗ್ಬೋದು ಸುತ್ತಾರ ಅವ್ರಿಗೆ, ಅಯ್ಯೋ ಕ್ಯಾಚ್ ಬಿಟ್ಟಿರಲ್ವಾ ಗುರು ಅಂತ. ಒಳ್ಳೆ ವೇರಿಯೇಷನ್ ಬೇರೆ ಇತ್ತು. ಲೈನ್ ಕೂಡ ಅಷ್ಟೇ ಆಫ್ ಸ್ಟಂಪ್, ಔಟ್ಸೈಡ್ ದಿ ಆಫ್ ಸ್ಟಂಪ್ ಇದ್ದಿದ್ದು. ಸೊ ಇಲ್ಲಿ ಖಂಡಿತ ನೋಡ್ತಾ ಇದ್ದಾರೆ ಫಿಸಿಯೋನವರು. ಅದರ ಹಿಂದೆ 4 ರನ್. ಓಹ್, ಎಂತ ಅದ್ಭುತ ಶಾಟ್ ವಿತ್ ದ ಸ್ಪಿನ್ ಆಲ್ ಅಲಾಂಗ್ ದ ಗ್ರೌಂಡ್. ಕವರ್ಸ್ ಮುಖಾಂತರ ಬ್ರಿಲಿಯಂಟ್ ಕವರ್ ಡ್ರೈವ್ ಎಲ್ಲ ನೋಡ್ತಾ ಇದ್ದೀವಿ. ಕ್ಯಾಚ್ ಇಟ್. ಇನ್ನೊಂದು ಹಾಫ್ ಚಾನ್ಸ್. ಬಹುಶಃ ಇದು ಹಾಫ್ ಚಾನ್ಸ್. ಅದು ಸ್ವಲ್ಪ ಲೇಟ್ ಆಗಿ ಅಲ್ಲಿ ರಿಯಾಕ್ಟ್ ಮಾಡಿದ್ದು ಪ್ರಸಿದ್ಧ ಕೃಷ್ಣ ಅಂತಾನೆ ಅನ್ಕೊಳ್ತೀನಿ ಇಲ್ಲಿ ಪಾಯಿಂಟ್ ನಲ್ಲಿ. ಸ್ಟೆಪ್ ಔಟ್ ಆಗಿದ್ದಾರೆ. ಕ್ಲೀನ್ ಹಿಟ್ ಆಯ್ತು. ಡೌಟೇ ಬೇಡ. ಇಲ್ಲಿ ಖಂಡಿತವಾಗ್ಲೂ ಒಂದು ಬೌಂಡ್ರಿ ಸಿಗುತ್ತೆ ಪಸಿಂಧು ಅವರಿಗೆ. ಬಿಗ್ ಶಾಟ್. ಇದು ಅಷ್ಟೇ ಸಿಕ್ಕಾಪಟ್ಟೆ ಒಳ್ಳೆ ಯೂಸ್ ಆಫ್ ಫೀಟ್ ಅಂಡ್ ಮ್ಯಾಕ್ಸಿಮಮ್. ವಾವ್, ಸೂಪರ್ ಬ್ಯಾಟ್ಸ್ಮನ್ಶಿಪ್. ಹಾಗೇನೆ ಜೊತೆ ಆಟ ಕೂಡ 55 ಬಂದಿದೆ. ಪಾರ್ಟ್ನರ್ಶಿಪ್ 62 ಬಾಲ್ಗಳಲ್ಲಿ. ಬ್ರಿಲಿಯಂಟ್ ಬ್ಯಾಟಿಂಗ್ ನೋಡ್ತಾ ಇದೀವಿ ನಾವಿಲ್ಲಿ. ಸ್ವೀಪ್ ಮಾಡೋ ಪ್ರಯತ್ನ, ಇಂಪ್ಯಾಕ್ಟ್ ಹೊರಗಡೆ ಇತ್ತ, ಔಟ್ ನೀಡಿದ್ದಾರೆ ಶರ್ಫುದ್ದೌಲಾ. ಕಾದು ನೋಡಬೇಕು. ಇಂಪ್ಯಾಕ್ಟ್ ಇಲ್ಲಿತ್ತು, ಇಮ್ಮಿಡಿಯೇಟ್ ಆಗಿ ತೆಗೆದುಕೊಂಡ್ರು. ಯಾರು ಅವ್ರಿಗೆ ಅನ್ಸಿರುತ್ತೆ ಇಂಪ್ಯಾಕ್ಟ್ ಔಟ್ ಸೈಡ್ ಆಫ್ ಸ್ಟಂಪ್ ಅಂತ. ಸುಜಿತ್ ಅಲ್ಲ, ಅದು ಬೌನ್ಸ್ ಅಂಡ್ ಟರ್ನ್. Ball tracking coming up now. Impact is in line. And wicket is umpire's call. Sycat, you'll stay with your original decision of out. I'll let you know when you're on screen. Sycat, you're on screen now, signal out. ಶರ್ಫುದ್ದೌಲಾ ಅವರ ನಿರ್ಣಯ ಸರಿಯಾಗಿದೆ. ಅದ್ಭುತ ಅಂಪೈರಿಂಗ್ ಇಬ್ಬರಿಂದ, ಹಸಾನ್ ರಜಾ ಹಾಗೂ ಶರ್ಫುದ್ದೌಲಾ. ಈಗ ನೋಡಿ, ಸ್ವೀಪ್ ಮಾಡಿದ್ರು ಅಗೇನ್ಸ್ಟ್ ದ ಸ್ಪಿನ್. ಆದರೆ ಬೌಂಡ್ರಿ ಹೋಗುತ್ತದೆ ಹೋಯ್ತೀಗ. ಅಂದರೆ ರಿಲೀಸ್ ಶಾಟ್ ಇದು. 19 ಓವರ್ ನಂತರ 2 ವಿಕೆಟ್ ನಷ್ಟಕ್ಕೆ 76 ಶ್ರೀಲಂಕಾ. ಡಿಫೆಂಡ್ ಮಾಡಿದ್ದಾರೆ. ಸಿಂಗಲ್ ಇದು 22 ಓವರ್ ನಂತರ 2 ವಿಕೆಟ್ ನಷ್ಟಕ್ಕೆ 83 ಶ್ರೀಲಂಕಾ. ಎಡ್ಜ್ ಆಗಿತ್ತು. ರಾಹುಲ್ ಅವರ ಬಲಭಾಗದಲ್ಲಿ ಭಾಳ ತುಂಬ ಹಿಂದೆ ಇತ್ತು. ಐಸ್ ತೆಗೆದುಕೊಂಡು ಬೌಂಡ್ರಿ, ವೆಲ್ಕಮ್ ಬೌಂಡ್ರಿ. ಇದು ಹೇಗೆ ಆಗಲಿ ರನ್ಗಳು ಕೂಡ ಬೇಕು. ಬರೀ ವಿಕೆಟ್ಗಳನ್ನು ಇಟ್ಕೊಳ್ಳೋದು ಅಷ್ಟೇ ಅಲ್ಲ. ಜಡೇಜಾ ಮತ್ತೆ ಈ ಬಾರಿ ಸ್ಲಿಪ್ ಪಾಯಿಂಟ್ ಅಂದರೆ ಶಾರ್ಟ್ಗಲ್ಲಿತ್ತು. ಆದರೆ ರಿವರ್ಸ್ ಸ್ವೀಪಲ್ಲಿ ಯಶಸ್ವಿ ಆದರು ಪಸಿಂಧು. ಜಡೇಜಾ ಅವ್ರು ಏನು ಮಾಡ್ತಾರೆ ನೋಡೋಣ ಈಗ. ಪೇಷನ್ಸ್ ಸ್ವಲ್ಪ ಕಳ್ಕೊಂಡಿದ್ದಾರೆ. ಅದು ಕನೆಕ್ಟ್ ಮಾಡಿದ್ರು, ಗಾಳಿಯಲ್ಲೇನು ಹೋಗಲಿಲ್ಲ. ಈ ಥರ ಸ್ಟ್ರೈಕ್ ರೊಟೇಟ್ ಮಾಡಬೇಕು. 100 ರನ್ಗಳನ್ನು ಗಳಿಸ್ಕೊಂಡಿದೆ ಶ್ರೀಲಂಕಾ. ಬಟ್ ಇಲ್ಲಿ ಮೇಲ್ ಹೊಡೆದಿದ್ದಾರೆ. ಕ್ಯಾಚ್ ಆಗುತ್ತಾ ಇಲ್ಲೇ ನೋಡ್ಬೇಕು ಖಂಡಿತ. ಇಲ್ಲ, ಮಿಸ್ ಆಗಿದೆ. ಸಿರಾಜ್ ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಬಿದ್ದಿರೋದು. ಅದನ್ನೇ ಹೇಳ್ತಾ ಇರೋದಿಲ್ಲ ಜಡೇಜಾ. ಪಸಿಂಧು ಬಂಡಾರ 3ನೇ ಬಾರಿ ಇದು ಹಾಫ್ ಚಾನ್ಸ್ ಇದು. ಬಟ್ ಅದಾದ್ಮೇಲೆ ತಿರ್ಗಾ ಓವರ್ ದಿ ಕವರ್ಸ್. ಇಲ್ಲಿ 1 ಬೌನ್ಸ್ ಬೌಂಡ್ರಿ. ಪಸಿಂಧು ಬಿಟ್ಕೊಡ್ತಾ ಇಲ್ಲ. ಹ್ಯೂಜ್ ಶಾಟ್ ಮೇಲಂತೂ ಹೋಗಿದೆ. ಕ್ಲಿಯರ್ ಆಗಿದೆಯಾ ನೋಡ್ಬೇಕಾಗತ್ತೆ. ಕ್ಯಾಚ್ ತಗೊಳ್ಬಹುದಾ ಇಲ್ಲಿ? ಇಲ್ಲ, ಯಾರು ಇರಲಿಲ್ಲ ಅಲ್ಲಿ. ಮತ್ತೆ 6 ಕೂಡ ಬಂದಿದೆ. ಅಂದ್ರೆ ಮ್ಯಾಕ್ಸಿಮಮ್. ಸಿಕ್ಕಾಪಟ್ಟೆ ಮೇಲೆ ಹೋಗಿತ್ತಪ್ಪ ಇಲ್ಲಿ. ಎಂತ ಪಿಕಪ್ ಶಾಟ್ ಅಂತ ನಾವೇನು ಹೇಳ್ತೀವೋ, ಶಾರ್ಟ್ ಆಫ್ ಲೆಂತ್ ಬೌಲಿಂಗ್ ಮಾಡಿರೋ ಪ್ರಸಿದ್ಧ ಬಾಲ್ನ ಗಾಳಿಯಲ್ಲಿದೆ, ಕಾದು ನೋಡಬೇಕು.
ಹಾಗೂ ಸಿಕ್ಸರ್, ಬಿಗ್ ಸಿಕ್ಸರ್ ಇದು. ಹಬ್ಬ ಸೀಟ್ಗೆ ತಗಲಿ ವಾಪಸ್ ಬಂತು. ತಮ್ಮ ಅರ್ಧ ಶತಕವನ್ನು ಪೂರೈಸಿದ್ದಾರೆ. 40 ಓವರ್ಗಳ ನಂತರ 162ಕ್ಕೆ 2 ಶ್ರೀಲಂಕಾ. ಕನೆಕ್ಟ್ ಆಗಲಿಲ್ಲ, ಆದರೂ ಕೂಡ ಬೌಂಡ್ರಿ. ಇದು ಕನ್ವಿನ್ಸಿಂಗ್ ಆಗಿರಲಿಲ್ಲ ಇದು. ಅಂದರೆ ಯಾಕೆ ಆ ಥರ ಶಾಟ್ ಹೊಡೆದ್ರು ಗೊತ್ತಾ, ಅವ್ರಿಗೆ ಗೊತ್ತು. ಆ ಚಾಲೆಂಜ್ನ ತಗೊಂಡು ಇನ್ನೊಂದು 6 ಹೋಗಲಿದೆ. ಎಸ್, ಬ್ಯೂಟಿಫುಲ್ ಶಾಟ್. ಅಂದರೆ ಆ ಚಾಲೆಂಜ್ನ ಎದುರಿಸ್ಕೊಂಡು ಅಗೇನ್ಸ್ಟ್ ದ ಟರ್ನ್ ಹೊಡೆದಿದ್ದಾರೆ. ಓ, ಇದಿನ್ನೊಂದು ಬಿಗ್ ಶಾಟ್. ನೇರ ಕೈಗೆ ಹೋಗ್ತಾ ಇದೆಯಾ? ವಾಟ್ ಅ ಕ್ಯಾಚ್! ಎಸ್, ಅದ್ಭುತವಾಗಿ ವಿಕೆಟ್ ಕಳಿಸ್ಕೊಂಡಿದ್ದಾರೆ. ತುಂಬಾ ಡೇಂಜರಸ್ ಆಗಿ ಇಬ್ರು ಬ್ಯಾಟಿಂಗ್ ಆಡ್ತಾ ಇದ್ರು. ಕ್ಯಾಚ್ ಏಟ್ ಅನ್ನೋ ಕಾಲು ಇಲ್ಲ. 4 ರನ್ ಬಂದಿದೆ. ಮುಂದೆ ಬಂದು ಬೀಸುವಂತ ಒಂದು ಪ್ರಯತ್ನ ಸರಿಯಾಗಿ ಮಿಡ್ಲ್ ಆಗಲಿಲ್ಲ. ಅಂದ್ರು ರಿಸಲ್ಟ್ ಚೆನ್ನಾಗಿದೆ. ಇಲ್ಲಿ ಧನಂಜಯ ಅವರಿಗೆ 4 ರನ್ ಪಡ್ಕೊಂಡಿದ್ದಾರೆ. ಬಿಗ್ ಶಾಟ್ ಸೀದಾ ಸೈಡ್ ಸ್ಕ್ರೀನ್ ನಡೆಗೆ. ಸೇಫೆಸ್ಟ್ ಜಾಗ, ದಿ ಬೆಸ್ಟ್ ರಿಸಲ್ಟ್. ಸಖತ್ತಾಗಿದೆ ಫುಟ್ ವರ್ಕು. ಸ್ವಲ್ಪ ಫ್ಲೈಟೆಡ್ ಡೆಲಿವರಿ, ಬಾಲ್ ಮೇಲೆ ಚೆನ್ನಾಗಿ ಬಂದರು. ಓವರ್ದೆ ಸ್ಟ್ರಾಂಗ್ ಆಗಿ ಕಾಣಿಸಿರ್ತಾರೆ. ವಿಕೆಟ್ ಸಿಕ್ಕಿದೆ ಇಲ್ಲಿ. ಇನ್ಸೈಡ್ ಏಜ್ ಮಾನವ್ ಸುತಾರ್ಗೆ ಮ್ಯಾಕ್ಸಿಮಮ್ ಗಳಿಸೋದಲ್ಲ, ಹುಷಾರಾಗೂ ಇರಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇನ್ಸೈಡ್ ಎಡ್ಜ್ ಆಯ್ತಲ್ಲಿ, ಪ್ಯಾಡ್ಗೆ ಕೂಡ ಬಿದ್ದು ಅಲ್ಲಿ ಬ್ರಿಲಿಯಂಟ್ ಕ್ಯಾಚು ಈಸಿಯಾಗಿ ಪಡ್ಕೊಂಡಿದ್ದು ನಮ್ಮ ದೇವದತ್ ಪಡಿಕಲ್ ಅವರು. ಈ ವಿಕೆಟ್ಗೆ ಹುಡುಕಾಟ, ತಡಕಾಟ ಎಲ್ಲವೂ ಇತ್ತು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬರ್ತಾ ಇತ್ತಲ್ಲಿ. ಪಸಿಂಧು ಅವರು ಕೂಡ 91 ಬ್ಯಾಟಿಂಗ್ ಆಡ್ತಾ ಇದ್ರು. ಇಲ್ಲಿ ಧನಂಜಯ 23ಕ್ಕೆ ಔಟ್ ಆದರೆ 209ಕ್ಕೆ 4 ಶ್ರೀಲಂಕಾ. ಈಗ ಚಾನ್ಸ್ ಇದೆ, ಈಗ ಸಿಗುತ್ತೆ ವಿಕೆಟ್. ಈಗ ಇದನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಬಾರಿ ಮಿಸ್ ಆಗತ್ತೆ ಅವರ ಬ್ಯಾಟು. ಸುತಾರ್ ಹುಷಾರ್ ಅಂತ ಅಂದಿದ್ರು ಪ್ರೀವಿಯಸ್ ಡೆಲಿವರಿಯಲ್ಲೇ, ಬಟ್ ಮತ್ತೆ ಚಾಲೆಂಜ್ ಮಾಡಿದ್ರು. ಶತಕ ವಂಚಿತರಾದ್ರು ಇಲ್ಲಿ ಪಸಿಂಧು ಸೂರ್ಯ ಭಂಡಾರ. ಚೆನ್ನಾಗಿ ಹೇಳ್ಕೊಂಡ್ರು ಅಲ್ಲಿ ಅವರು. ಮುಂದೆ ಯಾವಾಗ ನುಗ್ಗಿದ್ರು ಅಲ್ಲಿಂದ ಚೆನ್ನಾಗಿ ಹೇಳ್ಕೊಂಡು ಸಿಕ್ಕಾಪಟ್ಟೆ ವೈಡ್ ಹಾಕಿದ್ರು ಅಲ್ಲಿ. ಒಳ್ಳೆ ಕೀಪರ್ ಕೂಡ ಒಳ್ಳೆ ಕಲೆಕ್ಟ್ ಮಾಡಿದ್ದು ಅಲ್ಲಿ ರಿಷಬ್ ಪಂತ್. ಗಿಲ್ಲು ತುಂಬಾ ಹ್ಯಾಪಿ, ಬೌಲರ್ಸ್ ತುಂಬಾ ಹ್ಯಾಪಿ, ಕ್ಯಾಪ್ಟನ್ ಕೂಡ ಇನ್ನ ತುಂಬಾ ಹ್ಯಾಪಿ ಆಗಿದ್ದಾರೆ. ಪಸಿಂಧು ಅವರು 92ಕ್ಕೆ ಔಟ್ ಆಗ್ತಾರೆ. 212ಕ್ಕೆ 5 ಶ್ರೀಲಂಕಾ. ಎಡ್ಜ್ ಮೂಲಕ ಆಫ್ ದಿ ಮಾರ್ಕ್ ಆಗಿದ್ದಾರೆ ಇಲ್ಲಿ ನಿರೋಷನ್ ಡಿಕ್ವೆಲ. ಲೀಡ್ ಕೂಡ ತಂದು ಕೊಟ್ಟಿದ್ದಾರೆ, 3 ರನ್ಗಳ ಲೀಡ್. ಎಲ್ಲವೂ ಆಗ್ತಾ ಇದೆ. ಸುತಾರ್ ಅವ್ರು ಬಂದ್ರೇನೆ ಹೀಗೆ. ಕ್ಲೋಸ್ ಇದು. ಎಸ್, ಡೌಟೇ ಇರಲಿಲ್ಲ ಅಲ್ಲಿ. ತಗೊಂಡಿದ್ದಾರೆ DRS ನ ರಿವ್ಯೂನ ತಗೊಂಡಿದ್ದಾರೆ ಇಲ್ಲಿ ಡಿಕ್ವೆಲ ಅವರು. Ball tracking coming up now. Impact is in line and hitting the wickets. Psycat, I'll get you to stay with your original decision about. I'll let you know when you're on screen. You're on screen now, signal now. ವಿಕೆಟ್ ಸೆಟ್ಟಿಂಗ್ 218 for 6. ಎಸ್, ಅಂದರೆ ಕೇಶರ ನೋಡಿ ಅವರು ಹೇಳ್ತಾ ಇದ್ದಾರೆ, ನಾನು ಬ್ಯಾಟಿಂಗ್ ಆಡ್ಬೇಕಾದ್ರೆ ಮಳೆ ಬೇರೆ ಬರ್ತಾ ಇದೆ, ಹನಿ ಬೇರೆ ಇಡ್ತಾ ಇದೆಯಾ ಅಂತ. ಅದಕ್ಕೆ ಕಾಯ್ತಾ ಇದ್ದಾರೆ. ನೋ ಬಾಲ್ ಬೇರೆ ಯಾಕಾಯ್ತು ಅಂದರೆ ಅವರು ಕೇಶರ ಅವರು ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ ವ್ಯೂ, ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. 360 ಡಿಗ್ರೀಸ್ ವ್ಯೂ. ಖಂಡಿತ ಸರ್, ಹೋದಾಗ ಖಂಡಿತ ಅಲ್ಲಿ ವಿಸಿಟ್ ಮಾಡೋಣ, ಆ ಒಂದು ಸೌಂದರ್ಯನ ಸವಿಯೋಣ. 4 ಜನ ಅವ್ರ ಕಣ್ಣು ಮುಂದೆ, ಅಂದರೆ ಅಲ್ಲಿ ಮೈಂಡಲ್ಲಿ ಗೇಮ್ ಆಡ್ತಾ ಇದ್ದಾರೆ. ಓಕೆ, 6 ಡಿಫೆನ್ಸ್ ಇಲ್ಲ ಅಂದ್ರೆ ಹೊಡಿ ನೀನು ಮೇಲ್ಗಡೆ ಅಂತ. ಓ ಇಲ್ಲ, ಅಂಪೈರಲ್ಲಿ ಕಾಲ್ ಮಾಡಿರೋದು, ಬನ್ನಿ ಮಳೆ ಬರ್ತಾ ಇದೆ, ಗ್ರೌಂಡ್ನ ಕವರ್ ಮಾಡಿ ಅಂತ. ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ ಇಲ್ಲಿ. ಎಸ್, ಎಲ್ಲ ಓಡ್ ಬರ್ತಾ ಇದ್ದಾರೆ. ಅಂದರೆ ಪಿಚ್ಚಿನ ಪ್ರೊಟೆಕ್ಟ್ ಮಾಡಬೇಕು ಫಸ್ಟ್ ಗ್ರೌಂಡ್ಗಿಂತನೂ. ಅದಕ್ಕೇ ಫಸ್ಟ್ ಬಂದು ಪಿಚ್ಚಿನ ಕ್ಲೋಸ್ ಮಾಡ್ತಾರೆ. ಅಲ್ಲಿ ಅವರು ಸ್ಟಂಪ್ ಮೈಕ್ನ ಬೇರೆ ತೆಗಿಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ತೆಗೆದ ತಕ್ಷಣ ವಿಕೆಟ್ಸ್ನ ಕೆಳಗಡೆ ಮಲಗಿಸಿ ಅದ್ರ ಮೇಲೆ ಕವರ್ಸ್ ಹಾಕಬೇಕಾಗುತ್ತೆ. ಅಂದರೆ ಈ ಒಂದು ರೈನ್ ಪ್ಲೇಸ್ ಸ್ಪಾಯ್ಲ್ ಸ್ಪೋರ್ಟ್ ಅಂತ. ಅಂದರೆ ಇವಾಗ ಲೈಟ್ ಮೀಟರ್ ಕೂಡ ಉಪಯೋಗಕ್ಕೆ ಬರುತ್ತೆ. ಇನ್ನು ರಿಮೈನಿಂಗ್ ಓವರ್ಸ್ ಇವತ್ತು 17.2, ಆದರೆ ಟೈಮ್ ಇಲ್ಲ.
ಟೈಮು ಎಕ್ಸ್ಟೆಂಡ್ ಮಾಡ್ಬೋದು, ಮಳೆ ಬಂದಾಗ 1 hour ಎಕ್ಸ್ಟೆಂಡ್ ಮಾಡ್ಬೋದು, ಬಟ್ ಲೈಟ್ ಕರೆಕ್ಟಾಗಿರಬೇಕು. ಅದು ಅಂಪೈರ್ಸ್ ಚೆಕ್ ಮಾಡೇ ಮಾಡ್ತಾರೆ. ಏನು ಇವತ್ತು ತಿರ್ಗಾ ವಾಪಸ್ ಬರ್ತಾರ, ಮಳೆ ನಿಲ್ಲುತ್ತಾ? ಪಾಸಿಂಗ್ ಕ್ಲೌಡ್ಸು ಇವೆಲ್ಲನೂ ಒಂಥರ ಹಿಂಗೆ ಬಂದು ಸ್ವಲ್ಪ ಹೊತ್ತು ಮಳೆ ಬಂದು ಹಂಗೆ ಪಾಸ್ ಹಾಕೊಂಡು ಹೊಟ್ಟೋಗುತ್ತೆ, ಗಾಳಿ ಬೇರೆ ಇದೆಯಲ್ಲ. ಒಳ್ಳೆ ಜೊತೆ ಆಟ, 100 runs ಪಾರ್ಟ್ನರ್ಶಿಪ್ ಕೂಡ ಬಂತು. ನಾವು ನೋಡ್ತಾ ಇದ್ವಿ ಧನಂಜಯ್ ಡಿಸೆಲ್ವಾ ಡಿಸಪಾಯಿಂಟ್ಮೆಂಟು, ಕ್ಯಾಪ್ಟನ್ ಮತ್ತೆ ಅವರು ಫೇಲ್ ಆದರು. ಕಮಿಂದು ಮೆಂಡಿಸ್ 55, ಪಸಿಂದು ಸೂರ್ಯ ಭಂಡಾರ 92, 100 ಹೊಡಿಲಿಲ್ಲ, ಬಟ್ 100 runs ಪಾರ್ಟ್ನರ್ಶಿಪ್ ಬಂತು. ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಟರ್ಸ್ ಶ್ರೀಲಂಕಾ ಪರವಾಗಿ. ಬೌಲಿಂಗ್ ನಾವು ಬಗ್ಗೆ ಮಾತಾಡಬೇಕು, ಭಾರತದ ಬೌಲರ್ಸ್ ಅಂತಂದರೆ ಎಲ್ಲರಿಗೂ ಒಂದೊಂದು ವಿಕೆಟು. ಬಟ್ ಮಾನವ್ ಸುಥಾರ್ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್ಗೆ 2 ವಿಕೆಟ್ ಗಳಿಸ್ಕೊಂಡ್ರು. ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ಅಂದರೆ ಈ ಪಿಚ್ಚಿನ ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು, ಯಾಕಂದರೆ ಚೆನ್ನಾಗಿ ಅಟ್ಯಾಕ್ ಮಾಡ್ತಾ ಇದ್ರು ಶ್ರೀಲಂಕಾ ಬ್ಯಾಟ್ಸ್ಮನ್. ಬಟ್ ಬಿಟ್ಕೊಟ್ಟಿಲ್ಲ ಗುರು, ಆಯ್ತು ಪರವಾಗಿಲ್ಲ, ಒಂದು ಸೆಷನಲ್ಲಿ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ, ಒಳ್ಳೆ ರನ್ಸ್ ಕೂಡ ಬರುತ್ತೆ, ಅದಕ್ಕೆ ನಾವು ತಲೆ ಕೆಡ್ಸ್ಕೊಬಾರ್ದು. ಮತ್ತೆ ತಿರ್ಗಾ ಬಂದು ಹೇಗೆ ನಾವು ಕಮ್ ಬ್ಯಾಕ್ ಮಾಡಿ ಬೌಲ್ ಮಾಡ್ತೀವಿ, ಎದುರುಕೊಳ್ದೇ ಒಳ್ಳೆ ಅಟ್ಯಾಕಿಂಗ್ ಫೀಲ್ಡ್ ನಿಲ್ಸ್ಕೊಂಡು ಅದನ್ನು ಚೆನ್ನಾಗಿ ಮಾಡಿದ್ರು, ನಿಭಾಯಿಸಿದ್ರು. ಬೇಕಾಗಿದ್ದ ಸಂದರ್ಭದಲ್ಲಿ ಆ ಪಸಿಂದವರ ವಿಕೆಟ್ ತಂದುಕೊಟ್ಟಿದ್ದು. 92 ಮೊದಲ ಇನ್ನಿಂಗ್ಸಲ್ಲಿ 80 ಹೊಡೆದಿದ್ರು, 2ನೇ ಇನ್ನಿಂಗ್ಸಲ್ಲಿ 92 ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು, ಅವ್ರನ್ನ ವಿಕೆಟ್ ತಂದುಕೊಟ್ಟಿದ್ದು. ಎಸ್, ಸಾರಾಂಶ ನಾವು ನೋಡ್ತಾ ಇದ್ವಿ. ಭಾರತ ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿ ಒಂದು ಬೃಹತ್ ಮೊತ್ತ ಪೋಸ್ಟ್ ಮಾಡಿದ್ರು. 503 for 9 ಡಿಕ್ಲೇರ್ಡ್. ದೇವದತ್ ಪಡಿಕ್ಕಲ್ ಸತತವಾಗಿ 2 ಸೆಂಚುರಿ ಮಾಡಿದ್ರು. ಫಸ್ಟ್ ದೇವದತ್ ಪಡಿಕ್ಕಲ್ ಅವರ ಕೊಡುಗೆ ಈ 2 ಟೆಸ್ಟ್ ಮ್ಯಾಚ್ ಸರಣಿಯಲ್ಲಿ ಮಾತಾಡಲೇಬೇಕಾಗತ್ತೆ. 300ಕ್ಕಿಂತ ಹೆಚ್ಚು ರನ್ ಹೊಡೆದಿದ್ದಾರೆ.